ತಮಿಳುನಾಡು ಕೇಳಿದ್ದು 3,500 ಕ್ಯೂಸೆಕ್ಸ್. ಕಬಿನಿಯಿಂದ ಒಂದೇ ದಿನಕ್ಕೆ ಹರಿದಿದ್ದು 30,000 ಕ್ಯೂಸೆಕ್ಸ್. ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟದ ಸೂತ್ರ ಪಾಲನೆ. ಸಂಕಷ್ಟದಿಂದ ಪಾರಾದ ಕರ್ನಾಟಕ ರಾಜ್ಯ ಸರ್ಕಾರ. ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರು ಬಿಡುಗಡೆ ಮಾಡಲಾಗುತ್ತೆ. ಕಬಿನಿ ಭರ್ತಿಯಾದ ಹಿನ್ನೆಲೆ ತಮಿಳುನಾಡಿಗೆ ನೀರನ್ನು ಹರಿಸಲಾಗುತ್ತೆ. ನೋಡಿ, ಈಗಾಗಲೇ ತಮಿಳುನಾಡಿನವರು ಈಗ ಬಿಗಿಪಟ್ಟನ ಹಿಡಿದಿದ್ರು. ಕಾವೇರಿ ನೀರನ್ನು ಕೊಡಬೇಕು, ನಮ್ಮ ಪಾಲಿನದ್ದು ಅಂತ ಹೇಳಿ. ಜೂನ್ ಮತ್ತು ಜುಲೈ ತಿಂಗಳದ್ದು ನೀವೇನೇ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒಂದು ಕಡೆ ಈಗ ಈ ಮೈಸೂರು ಭಾಗದ ಜನತೆ ಏನಿದ್ದಾರೆ, ನಾವು ಬಿಟ್ಟುಕೊಡಲ್ಲ, ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಲ್ಲ, ನಮಗಿರುವಂತಹ ನೀರೇ ಸಾಕಾಗಲ್ಲ, ಇನ್ನು ಒಂದು ತಿಂಗಳಾಯಿತು ಅಂತಂದ್ರೆ ನಮಗೆ ಮತ್ತೆ ಬರಗಾಲ ಸೃಷ್ಟಿ ಆಗತ್ತೆ ಹೇಳಿ ಕೇಳಿ ಮಳೆ ಆಗ್ತಾ ಇಲ್ಲ. ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ, ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇವೆ. ಕುಡಿಯೋದಕ್ಕೆ ನೀರನ್ನ ಹೊರತುಪಡಿಸಿದ್ರೆ ನಮಗೆ ಕೃಷಿ ಬೆಳೆಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರು. ಆದ್ರೆ ಅವೆಲ್ಲವನ್ನ ಕೂಡ ಬದಿಗಿಟ್ಟು ನಾವು ಒಟ್ಟಿನಲ್ಲಿ ನೀರನ್ನ ಕೊಡಲೇಬೇಕು ಅಂತ ಹೇಳಿ ತಮಿಳುನಾಡು ಸರ್ಕಾರ ಬಿಗಿಪಟ್ಟನ್ನ ಹಿಡಿದಿತ್ತು. ಆದ್ರೆ ಈಗ ತಮಿಳುನಾಡು